ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿತ್ತು. ವಾದ ಪ್ರತಿವಾದ ಜೋರಾಗಿ ನಡೆದಿತ್ತು. ಪುನೀತ್ ಜೂನ್ 10ರಂದು ಶೆಡ್ಗೆ ಎಂದಿನಂತೆ ಕೆಲಸಕ್ಕೆ ಬಂದಿದ್ದಾನೆ, ಪ್ರತ್ಯಕ್ಷದರ್ಶಿ ಇದ್ದ. ವಿನಯ್ ಜೂನ್ 9ರಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಹೈ ವೋಲ್ಟೇಜ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ. ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಾಡ್ತಿದ್ದಾರೆ. ಸಿವಿ ನಾಗೇಶ್ ಹೈಕೋರ್ಟ್ನಲ್ಲಿ ಮಾಡ್ತಾ ಇರುವಂತ ವಾದ, ಅದರ ಪಾಯಿಂಟ್ಸ್ ಗಳನ್ನ ನೋಡ್ತಾ ಇದ್ರಿ. ಯಾವೆಲ್ಲ ವಿಷಯಗಳನ್ನ ಮುಂದೆ ಇಟ್ಟು ವಾದವನ್ನ ಮಂಡಿಸ್ತಿದ್ದಾರೆ ಅಂತ. ಈ ಪ್ರಕರಣದ ತನಿಖೆಯ ಕುರಿತಂತೆ ಒಂದೊಂದು ಅಂಶಗಳನ್ನ ಕೋರ್ಟಿನ ಮುಂದೆ ಇಟ್ಟು ವಾದ ಮಾಡ್ತಿದ್ದಾರೆ. ಪ್ರತ್ಯಕ್ಷದರ್ಶಿ ಪುನೀತ್ ಆತನ ಬಗ್ಗೆ ಸರಿಯಾಗಿ ಹೇಳಲಿಲ್ಲ. ತನಿಖೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಬೇಕಾಗುತ್ತೆ. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಯನ್ನ ಮುಚ್ಚಿಡಲಾಗಿದೆ. ಎಲ್ಲ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್. ಪುನೀತ್ ಬೆಂಗಳೂರಿನಲ್ಲಿದ್ರೂ ಸಹ ಯಾಕೆ ಆತನ ಹೇಳಿಕೆಯನ್ನ ಪಡೆದಿಲ್ಲ, ಪೊಲೀಸರು ಯಾಕೆ ಆತನ ಹೇಳಿಕೆಯನ್ನ ದಾಖಲಿಸಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿವಿ ನಾಗೇಶ್. ಹೈ ವೋಲ್ಟೇಜ್ ವಾದ ನಡೆದಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ದರ್ಶನ್ ಹೊರಗಡೆ ಇದ್ದಾರೆ. ಆರೋಗ್ಯದ ಕಾರಣವನ್ನ ನೀಡಿ. ಮತ್ತೊಂದು ಕಡೆ ದರ್ಶನ್ ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ದರ್ಶನ್ ಪರ ಸಿವಿ ನಾಗೇಶ್ ಹೈ ವೋಲ್ಟೇಜ್ ವಾದ ಮಂಡಿಸುತ್ತಿದ್ದಾರೆ. ಮೊನ್ನೆಯೂ ವಿಚಾರಣೆ ಇತ್ತು, ಕೋರ್ಟ್ ಮುಂದೂಡಿತ್ತು ವಿಚಾರಣೆಯನ್ನು. ಸಿವಿ ನಾಗೇಶ್ ದರ್ಶನ್ ಪರ ವಕೀಲರು ವಾದ ಮಂಡಿಸಿದರು. ಇದೀಗ ಮತ್ತೆ ಸಿವಿ ನಾಗೇಶ್ ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಪುನೀತ್ ಬಗ್ಗೆ ಒಂದಷ್ಟು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪುನೀತ್ ಹೇಳಿಕೆ ಪಡೆದಿಲ್ಲ ಅನ್ನೋದನ್ನು ಕೂಡ ಪಾಯಿಂಟ್ ಮಾಡ್ತಿದ್ದಾರೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ಸಾಕ್ಷಿಗಳು ಪುನೀತ್ ಹೆಸರು ಹೇಳಿದ್ರು ಸಹ ಯಾಕೆ ಆತನ ಹೇಳಿಕೆ ಪಡೆದಿಲ್ಲ? ಆತ ಬೆಂಗಳೂರಿನಲ್ಲೇ ಇದ್ದಿದ್ದು. ಪೊಲೀಸರು ಆತನ ಹೇಳಿಕೆ ಪಡೆಯುವಲ್ಲಿ ಯಾಕೆ ಹಿಂದೇಟು ಹಾಕಿದ್ರು? ಪ್ರತ್ಯಕ್ಷದರ್ಶಿ ಆತನ ಬಗ್ಗೆ ಮಾಹಿತಿ ಇಲ್ಲ. ರಿಮಾಂಡ್ ಅರ್ಜಿಯಲ್ಲಿ ತನಿಖೆ ಬಗ್ಗೆ ಹೇಳಬೇಕು, ಆದ್ರೆ ತನಿಖೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಸಾಕ್ಷಿಯನ್ನ ಮುಚ್ಚಿಡಲಾಗಿದೆ ರಿಮಾಂಡ್ ಅರ್ಜಿಯಲ್ಲಿ. ಸಾಕ್ಷಿಗಳು ಪುನೀತ್ ಹೆಸರು ಹೇಳಿದ್ರು ಸಹ ಪುನೀತ್ ಹೇಳಿಕೆಯನ್ನ ಯಾಕೆ ದಾಖಲಿಸಿಲ್ಲ ಅನ್ನೋದು ಸಿವಿ ನಾಗೇಶ್ ಪ್ರಶ್ನೆ. ಜೂನ್ 11ರಂದು ಪುನೀತ್ ಹೇಳಿಕೆಯನ್ನ ಪಡೆದಿಲ್ಲ. ಆತ ಪ್ರತ್ಯಕ್ಷದರ್ಶಿ. ಆದ್ರೂ ತನಿಖಾಧಿಕಾರಿ ಆತನ ಹೇಳಿಕೆಯನ್ನ ತಡವಾಗಿ ಪಡ್ಕೊಂಡಿದ್ಯಾಕೆ? ಸಾಕ್ಷಿಗಳು ಅಂತ ಏನಿದ್ರು ಈ ಪ್ರಕರಣದಲ್ಲಿ ಪುನೀತ್ ಹೆಸರನ್ನ ಹೇಳಿದ್ರು ಸಹ ಯಾಕೆ ಆತನ ಹೇಳಿಕೆಯನ್ನ ಪಡೆಯುವಲ್ಲಿ ತಡ ಮಾಡಿದ್ರು? ಜೂನ್ 11ರಂದು ಪುನೀತ್ ಹೇಳಿಕೆಯನ್ನ ಯಾಕೆ ಪಡೆದಿಲ್ಲ ಅಂತ ಪ್ರಶ್ನೆ ಮಾಡಿದ. ಈ ಪ್ರಕರಣದ ತನಿಖಾಧಿಕಾರಿ ಪುನೀತ್ ಹೇಳಿಕೆಯನ್ನ ಪಡೆಯೋದಕ್ಕೆ ತಡ ಮಾಡಿದ್ಯಾಕೆ? 1300 ಪುಟ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಸೆಷನ್ಸ್ ಕೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್. ಸೆಷನ್ಸ್ ಕೋರ್ಟ್ ಅಲ್ಲಿ ಡಿಫೆನ್ಸ್ ವಕೀಲರು ತಪ್ಪು ತೋರಿಸಿದರು. ಹೆಚ್ಚುವರಿ ಚಾರ್ಜ್ ಶೀಟ್ ಅಲ್ಲಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಾಗಿದೆ.
ಹೈಕೋರ್ಟ್ನಲ್ಲಿ ನಡೀತಾ ಇರೋ ಹೈ ವೋಲ್ಟೇಜ್ ವಾದ ಇದು. ಹಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಚಾರ್ಜ್ ಶೀಟ್ನ ಕುರಿತಂತೆ, ಅದರ ಒಳಗಿರುವಂತಹ ಸಾಕ್ಷ್ಯಗಳು, ಪೊಲೀಸರು ನಡೆಸಿದಂತಹ ತನಿಖೆ, ಅದರ ವೈಖರಿ, ಇವೆಲ್ಲವುಗಳನ್ನ ಪಾಯಿಂಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ಬೇಲ್ ಭವಿಷ್ಯ ಏನಾಗತ್ತೆ ಅನ್ನೋದು, ಮೊನ್ನೆ ಸಹ ಹೈ ವೋಲ್ಟೇಜ್ ವಾದವನ್ನ ಮಂಡಿಸಿದ್ರು ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್. ಇವತ್ತು ಹೇಗೆ ನಡೀತಾ ಇದೆ, ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಪಾಯಿಂಟ್ ರೇಸ್ ಮಾಡ್ತಾ ಇದ್ದಾರೆ? ಖಂಡಿತ ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು. ಇಂಟ್ರೀಮ್ ಬೇಲ್ ಆಧಾರದ ಮೇಲೆ ಅದನ್ನ ಈಗ ರೆಗ್ಯುಲರ್ ಬೇಲ್ ಮಾಡಿಸ್ಕೊಬೇಕು ಅಂತೇಳಿ ಈಗ ತೀವ್ರ ಅಂದ್ರೆ ವಾದವನ್ನ ಸಿ.ವಿ. ನಾಗೇಶ್ ಮಾಡ್ತಾ ಇರ್ತಕ್ಕಂಥದ್ದು. ದರ್ಶನ್ ಪರ ವಕೀಲರು ಏನು ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರ ಮುಂದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನ ಮುಂದೆ ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ, ಸಾಕ್ಷಿಗಳು ಏನಿದ್ದಾರೆ, ಐ ವಿಟ್ನೆಸ್ ನರೇಂದ್ರ ಸ್ವಾಮಿ ಸೇರಿದಂತೆ 5 ಮಂದಿ ಐ ವಿಟ್ನೆಸ್ ಗಳು ಏನಿದ್ದಾರೆ, ಅವರ ಹೇಳಿಕೆ ಮೇಲೂ ಸಹ ಸಂಶಯವನ್ನ ವ್ಯಕ್ತಪಡಿಸಿ ಆ ಹೇಳಿಕೆ ಸರಿ ಇಲ್ಲ, ಆ ಹೇಳಿಕೆ ಸರಿಯಾದ ರೀತಿಯಲ್ಲಿ ನೀಡಿಲ್ಲ, ಅವರು ಐ ವಿಟ್ನೆಸ್ ಇದ್ರೂ ಸಹ ಅಲ್ಲಿ ದರ್ಶನ್ ಅವರನ್ನ ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಜೂನ್ 20ರವರೆಗೆ ಸಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರಿಮೈಂಡ್ ಅರ್ಜಿಯನ್ನ ನೀಡ್ತಾರೆ. ಅದರಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಪುನೀತ್ ಬಗ್ಗೆ ಮಾಹಿತಿ ಇರುತ್ತೆ. ಪುನೀತ್ ಅನ್ನೋ ಐ ವಿಟ್ನೆಸ್ ಏನಿದ್ದಾರೆ, ಅವನು ಬೆಂಗಳೂರಿನಲ್ಲಿದ್ರು ಸಹ ಆತನ ಹೇಳಿಕೆಯನ್ನ ಪಡೆದಿಲ್ಲ, ಡಿಲೇ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ 24ರಂದು ನೀಡಿದ ರಿಮೈಂಡ್ ಅರ್ಜಿಯಲ್ಲಿ ಅದರ ತನಿಖೆ ಭಾಗವಾಗಿರ್ಬೋದು, ತನಿಖೆ ಏನ್ ಮಾಡ್ಲಾಗ್ತಿದೆ, ಏನ್ ಮಾಡಿದೀವಿ ಅನ್ನೋದ್ರ ಬಗ್ಗೆನೂ ಸಹ ಯಾವುದೇ ರೀತಿಯ ಕೇಸ್ನ ಅಂಶಗಳನ್ನು ಸಹ ಸಾಕ್ಷಿಗಳನ್ನ ಮುಚ್ಚಿಡ್ಲಾಗಿದೆ. ಸಾಕ್ಷಿಗಳ ಬಗ್ಗೆ ಸಹ ಅಪೋಸಿಟ್ ವಕೀಲರಿಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ. ಮತ್ತೆ ಜೂನ್ 9ಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ ಅಂತೇಳಿ ವಿನಯ್ ಫೋನ್ ಮಾಡಿ ದರ್ಶನ್ ಕೊಲೆ ಬಗ್ಗೆ ಸಹ ಮಾತಾಡ್ತಾರೆ. ಮರುದಿನ ಜೂನ್ 10ಕ್ಕೆ ಶೆಡ್ಗೆ ಎಂದಿನಂತೆ ಕೆಲಸಕ್ಕೆ ಬಂದಿದ್ದಾನೆ ಪುನೀತ್. ಆದ್ರೆ ಎಲ್ಲಿ ಇವರೆಲ್ಲೋ ಒಂದ್ ಕಡೆ ಸಾಕ್ಷಿಗಳನ್ನ ಸುಳ್ಳು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅನ್ನೋ ರೀತಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ದರ್ಶನ್ ಮತ್ತೆ ಪವಿತ್ರ ಗೌಡ ಅವರು ಕುಂಟ ಪುನೀತ್ ಜೊತೆ ಮನೆಗೆ ಕಳಿಸಿದ್ದಾರೆ ಅಂತ ಹೇಳಿಕೆಯನ್ನ ದಾಖಲಿಸಲಾಗಿದೆ. A3 ಪುಟ್ಟಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾನೆ. ಈ ಪುನೀತ್ಗೂ ಮತ್ತೆ ಪುಟ್ಟಸ್ವಾಮಿಗೂ ಏನ್ ಸಂಬಂಧ, ಕೃತ್ಯದಲ್ಲಿ ಪುನೀತ್ ಕೂಡ ಭಾಗಿಯಾಗಿದ್ದಾನ ಅಂತ ಹೇಳಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಪುನೀತ್ ಮೇಲೆ ಸಹ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಆತನೇ ಸಹ ಕೃತ್ಯದಲ್ಲಿ ಭಾಗಿಯಾಗಿರೋ ಚಾನ್ಸಸ್ ಇದೆ, ಆತನನ್ನೇ ಇವರು ಐ ವಿಟ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಇತರೆ ಸಾಕ್ಷಿಗಳ ಪುನೀತ್ ಹೆಸರು ಹೇಳಿದ್ರು ಸಹ ಪುನೀತ್ ಹೇಳಿಕೆಯನ್ನ ತಡವಾಗಿ ತೆಗೆದುಕೊಂಡಿದ್ದಾರೆ. ಜೂನ್ 11ವರೆಗೂ ಪುನೀತ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಮೊನ್ನೆ ಹೆಚ್ಚುವರಿ ಚಾರ್ಜ್ ಶೀಟ್ 1300 ಪುಟಗಳನ್ನ ಸೆಷನ್ ಕೋರ್ಟ್ಗೆ ಕೊಡ್ಲಾಗಿರ್ತಕ್ಕಂಥದ್ದು. ಸೆಷನ್ ಕೋರ್ಟ್ ನಲ್ಲಿ ಡಿಫೆನ್ಸ್ ವಕೀಲರು ತೋರಿಸಿದ ತಪ್ಪುಗಳನ್ನ ಸರಿಪಡಿಸಲಾಗ್ತಾ ಇದೆ ಅಂತ ಹೇಳಿ ಮಾತ್ರ ಹೇಳ್ತಾ ಇದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಪುಣೆ, ತಿರುಪತಿ, ಹುಬ್ಳಿ ಅಲ್ಲಿ ಹೋಗಿದ್ರು, ಇಲ್ಲಿ ಹೋಗಿದ್ರು ಅಂತ ಹೇಳಿ ಎಲ್ಲವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಎಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ದರ್ಶನ್ ಹೆಲ್ತ್ ಏನಿದೆ, ದರ್ಶನ್ ಅವರ L1 ಆಗಿರ್ಬೋದು ಮತ್ತೆ S1 ಸ್ಪೈನಲ್ ಕಾರ್ಡ್ ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಹೀಗಾಗಿ ಈ ಹಿಂದೆ ಕೂಡ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇದೆ, ಕೂಡಲೇ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯ ವಾದ ಮಾಡಿದ್ರು. ನಂತರ 45 ದಿನಗಳ ಇಂಟ್ರೀಮ್ ಬೇಲ್ ಅನ್ನ ಪಡೆದುಕೊಂಡಿದ್ರು. ಮೆಡಿಕಲ್ ಬೇಲ್ ಮೇಲೆ ಈಗ ರೆಗ್ಯುಲರ್ ಬೇಲ್ ಬಗ್ಗೆ ಸಹ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಆರೋಪಿಗಳು ಮತ್ತೆ ಐ ವಿಟ್ನೆಸ್ ಗಳೇನಿದ್ದಾರೆ ಅವರನ್ನ 161 ಮತ್ತೆ 164 ಅಡಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಸಂಶಯ ಮೂಡುತ್ತಾ ಇರ್ತಕ್ಕಂಥದ್ದು. ಅವರು ಪುನೀತ್ ಹೇಳಿಕೆ ಆಗಿರ್ಬೋದು, ಇತರ ಆರೋಪಿಗಳ ಹೇಳಿಕೆ ಆಗಿರ್ಬೋದು, ಮಾಜರ್ ಆಗಿರ್ಬೋದು, ಎಲ್ಲವನ್ನ ಇವರು ಡಿಲೇ ಮಾಡ್ತಾ ಇದ್ದಾರೆ. ಇವ್ರಿಗೆ ಕೊಲೆಯಾದ ಬಗ್ಗೆ ಸಹ ಗೊತ್ತಿದ್ರು ಸಹ ಅವತ್ತು ಕೂಡ ಶೆಡ್ ಅನ್ನ ಸೀಸ್ ಮಾಡಿಲ್ಲ. ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಗಳಿದಾವೆ. ಮತ್ತೆ ನಮ್ಮ ಕಕ್ಷಿದಾರರು ಏನಿದ್ದಾರೆ ಅವರು ರೆಗ್ಯುಲರ್ ಬೇಲ್ಗೆ ಅರ್ಹರ್ ಆಗಿದ್ದಾರೆ. ಅವ್ರು ಯಾವುದೇ ರೀತಿ ಕಂಡೀಷನ್ ಹಾಕಿದ್ರು ಸಹ ಅವರು ವೈಲೇಷನ್ ಮಾಡೋದಿಲ್ಲ. ಈ ಹಿಂದೆ ಸಹ ಸಾಕಷ್ಟು ಕಂಡೀಷನ್ ಹಾಕಿ ಈಗಾಗಲೇ ಬೇಲನ್ನ ಇಂಟ್ರೀಮ್ ಬೇಲ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಅದನ್ನ ರೆಗ್ಯುಲರ್ ಬೇಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಈಗ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇರೋದು. ವಾಟ್ ನೆಕ್ಸ್ಟ್? ಹಾಗಾದ್ರೆ ಏನಾಗುತ್ತೆ ಇವತ್ತೇ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗತ್ತಾ? ಇದಾದ ನಂತರ ಏನೆಲ್ಲ ಇದೆ?
ಖಂಡಿತ ಈಗ ವಾದ ಮಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಲೂಪ್ ಹೋಲ್ಸ್ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ಗೆ ಯಾಕೆ ಬೇಲ್ ಕೊಡ್ಬೇಕು, ಏನಕ್ಕೆ ಕೊಡ್ಬೇಕು, ಈ ಇದ್ರಲ್ಲಿ ಡೈರೆಕ್ಟ್ ದರ್ಶನ್ ಇನ್ವಾಲ್ವ್ಮೆಂಟೇ ಸಹ ಇಲ್ಲ, ಎಲ್ಲೂ ಸಹ ಅವ್ರು ನೇರವಾಗಿ ಭಾಗಿಯಾಗಿಲ್ಲ, ಅವ್ರು ಕೊಲೆ ಮಾಡಿರೋದು ಯಾರೋ, ಇವ್ರು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ, ಅಲ್ಲಿ ಹೋಗಿದ್ರು ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇದ್ರು. ಇದಕ್ಕೆ ಏನು ವಿರುದ್ಧವಾಗಿ ಈಗ ಸಿ.ವಿ. ನಾಗೇಶ್ ಅವರ ವಾದ ಕಂಪ್ಲೀಟ್ ಆದ್ಮೇಲೆ ನಂತರ ಸರ್ಕಾರದ ಪರವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ವಾದ ಮಾಡ್ತಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅಂದ್ರೆ ನಮ್ಮ ಬಳಿ ಸಾಕ್ಷಿಗಳಿದಾವೆ, ಆರೋಪವನ್ನ ಸಾಬೀತು ಮಾಡಕ್ಕೆ ಟೆಕ್ನಿಕಲ್ ಆಗಿರ್ಬೋದು, ಎವಿಡೆನ್ಸ್ ಗಳಾಗಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಮತ್ತೆ ಪರೋಕ್ಷ ಸಾಕ್ಷಿಗಳಾಗಿರ್ಬೋದು, CDR ಆಗಿರ್ಬೋದು, ಮತ್ತೆ ಅವು ಲೊಕೇಶನ್ ಟವರ್ ಲೊಕೇಶನ್ ಆಗಿರ್ಬೋದು, ದರ್ಶನ್ ಅಲ್ಲೇ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸುಮಾರು 231 ಸಾಕ್ಷಿಗಳನ್ನ ಆರೋಪಿಗಳ ವಿರುದ್ಧ ಕಲೆ ಹಾಕಿದ್ದಾರೆ. ಅದರಲ್ಲಿ ದರ್ಶನ್ ಅವರ ಕಾರ್ ಆಗಿರ್ಬೋದು, ಅವ್ರು ಬಂದೋಗಿರ್ತಕ್ಕಂತ CCTV ಫುಟೇಜ್ ಆಗಿರ್ಬೋದು, ಮತ್ತೆ ಇತ್ತೀಚೆಗಷ್ಟೇ CCTV ಮತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿರುವಂತೆ ಸಾಕಷ್ಟು ತನಿಖಾ ಮಾಹಿತಿ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೆಲವು ಫೋಟೋಗಳು ಸಹ ತನಿಖೆ ವೇಳೆ ಲಭ್ಯ ಆಗಿರ್ತಕ್ಕಂಥದ್ದು. ಕೆಲವು ಮೊಬೈಲ್ಗಳಲ್ಲಿ ಆರೋಪಿಗಳಾಗಿರ್ತಕ್ಕಂತ ಅನುಕುಮಾರ್, ಜಗದೀಶ್ ಮತ್ತೆ ಇತರ ಆರೋಪಿಗಳ ಫೋನ್ ನಲ್ಲಿ ಕೆಲವು ದರ್ಶನ್ ಇರೋ ಬಗ್ಗೆ ಸಹ ಫೋಟೋಗಳು ತೆಗೆಸ್ಕೊಂಡಿದ್ರು. ಅದನ್ನೆಲ್ಲ ಸಹ ರಿಟ್ರೈವ್ ಮಾಡಿದೀವಿ. ಹೀಗಾಗಿ ದರ್ಶನ್ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಕೊಲೆಗೆ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ. ಮತ್ತೆ ಐ ವಿಟ್ನೆಸ್ ಗಳಿದ್ದಾರೆ. ಮತ್ತೆ CCTVಯನ್ನ ಫುಟೇಜು ಮತ್ತೆ ದರ್ಶನ್ ಫೋಟೋವನ್ನು ಸಹ ಈಗಾಗಲೇ ಮ್ಯಾಚ್ ಮಾಡಲಾಗಿರ್ತಕ್ಕಂಥದ್ದು. ಇತರ ಆರೋಪಿಗಳು ಸಹ ಮ್ಯಾಚ್ ಮಾಡಲಾಗಿದೆ. ದರ್ಶನ್ ಶೆಡ್ಗೆ ಬಂದು ಹಲ್ಲೆ ನಡೆಸಿ ಕೊಲೆ ಮಾಡಿರೋ ಬಗ್ಗೆ ಸಾಕಷ್ಟು ಬೆಲ್ಟ್ ಇದ್ದೇವೆ, ಹಗ್ಗ ಇದೆ, ಅವರ ಫಿಂಗರ್ ಪ್ರಿಂಟ್ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಮಾಹಿತಿ ಇದೆ. ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ. ಮತ್ತೆ ಈಗಾಗಲೇ ಈ ಹಿಂದೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ದರ್ಶನ್ ಬಾಡಿಗಾರ್ಡು ಸಹ ಒಬ್ಬರಿಗೆ ಬೆದರಿಕೆ ಹಾಕಿದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ NCR ದಾಖಲಾಗಿದೆ. ಹೀಗಾಗಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಅನ್ನ ಕೊಟ್ರೆ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಬೋದು, ಮತ್ತೆ ಸಾಕ್ಷಿಯನ್ನ ನಾಶ ಮಾಡಬಹುದು, ಹೊರಗಡೆ ಹೋದ್ರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಮತ್ತೆ ತೊಡಗಿಸ್ಕೊಳ್ಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ ಹೇಳಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ವಾದ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಈಗ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ವಾದ ಮಾಡುವಾಗ ಪ್ರಾಸಿಕ್ಯೂಷನ್ ಮೇಲೇನೆ ಅನುಮಾನ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಪ್ರತ್ಯಕ್ಷದರ್ಶಿ ಪುನೀತ್ ಆತನ ಬಗ್ಗೆ ತನಿಖಾಧಿಕಾರಿಗಳು ನಡೆಸಿದಂತಹ ತನಿಖೆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಆತನ ಹೇಳಿಕೆಯನ್ನ ಮೊದಲೇ ದಾಖಲು ಮಾಡಿಕೊಂಡಿಲ್ಲ, ಯಾಕೆ ತಡವಾಗಿ ಹೇಳಿಕೆ ದಾಖಲು ಮಾಡಿಕೊಂಡ್ರು, ಹೆಚ್ಚುವರಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರೋದು, ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಖಂಡಿತ ಏನಂದ್ರೆ ಪುನೀತ್ ಐ ವಿಟ್ನೆಸ್ ಇದ್ದಾನೆ ಅಂತ ಹೇಳಿ ಈಗ ಆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿರ್ತಕ್ಕಂಥದ್ದು. ಪುನೀತ್ ಹುಬ್ಳಿಗೋದ, ತಿರುಪತಿಗೋದ, ಅಲ್ಲೋದ, ಇಲ್ಲೋದ ಅಂತ ಹೇಳಿ ಎಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ. ಆತ ಎಲ್ಲೂ ಹೋಗಿಲ್ಲ. ಅವ್ನ್ ಟವರ್ ಲೊಕೇಶನ್ ತೆಗ್ಸಿದ್ರೆ ಆತ ಬೆಂಗಳೂರಿನಲ್ಲೇ ಇದ್ದ. ಆತನನ್ನ ಕರೆತಂದು 3 ದಿನ ಬೇಕಾಯ್ತಾ ಇವರು ಸಾಕ್ಷಿಯನ್ನ ಹೇಳಿಕೆಯನ್ನ ಪಡೆಯೋದಕ್ಕೆ ಅಂತ ಹೇಳಿ ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದ್ ಕಡೆ ಪುನೀತ್ ಮೇಲೇನೆ ಸಹ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಪುನೀತ್ ಈ ಕೃತ್ಯದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಪುನೀತ್ ಏನಾದ್ರೂ ಭಾಗಿಯಾಗಿದ್ದಾನ ಅಂತ ಹೇಳಿ ಮಾಹಿತಿ ನಮ್ಗೆ ಸಂಶಯ ಮೂಡ್ತಾ ಇದೆ ಅಂತ ಹೇಳಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಪುನೀತ್ ಅವರ ಮೊಬೈಲ್ ಟವರ್ ಲೊಕೇಶನ್ ಸೃಷ್ಟಿ ಮಾಡಲಾಗಿದೆಯಾ ಅಂತ ಹೇಳಿ ಗಂಭೀರ ಆರೋಪವನ್ನ ಪ್ರಾಸಿಕ್ಯೂಷನ್ ಮೇಲೆ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದ್ ಕಡೆ ಕನಕಪುರದಲ್ಲಿ ಒಂದು ಬೇಸಿಕ್ ಮೊಬೈಲ್ ಅನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಸ್ಯಾಮ್ಸಂಗ್ ಮೊಬೈಲ್ ಅನ್ನ ಸಿಮ್ ಅನ್ನ ಬದಲಾಯಿಸಿಕೊಂಡು ಹಾಸನ್ಗೆ ಹೋಗಿದ್ದ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ. ಜೂನ್ 11ರಿಂದ 19ರವರೆಗೆ ಊರು ತಿರುಗಿ ಬಂದಿದ್ದೇನೆ ಅಂತ ಹೇಳಿ ಬರೀತಾರೆ. ಟವರ್ ಲೊಕೇಶನ್ ಹಲವು ಕಡೆ ಬಂದಿರ್ತಕ್ಕಂಥದ್ದು ಪುನೀತ್. ಹೀಗಾಗಿ ಬೆಂಗಳೂರಿನಲ್ಲಿ ಇದ್ರೂ ಸಹ ಎಲ್ಲೋ ಒಂದ್ ಕಡೆ ಎಲ್ಲ ಟವರ್ ಲೊಕೇಶನ್. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.